ಸುಸ್ವಾಗತ ಯಾತಗಿರಿ ಕೋಟೆ. ಯಾದಗಿರಿ ಯಾದಗಿರಿ ಇದು ನಾವು ವಿಪುಲವಾದಂಥ ಮತ್ತು ರಹಸ್ಯ ವಿಸ್ಮಯ ಆದಂಥ ಕೋಟೆಯನ್ನು ನಿಮಗೆ ವೀಕ್ಷಿಸುತ್ತೇನೆ, ಬನ್ನಿ. ಪ್ರವಾಸಿಗರಿಗೆ ಕೋಟೆಗಳ ಇತಿಹಾಸವನ್ನು ತಿಳಿದುಕೊಳ್ಳಲು ಇಂದಿನ ಸರ್ಕಾರ ಕೋಟೆಯನ್ನು ಉಳಿಸಿಕೊಂಡಿದೆ. ಈ ಕೋಟೆಯ ಇತಿಹಾಸವನ್ನು ಅಕ್ಷರಗಳ ಮುಖಾಂತರ, ಬೋರ್ಡ್ಗಳ ಮುಖಾಂತರ ಸ್ಪಷ್ಟವಾಗಿ ಕನ್ನಡದಲ್ಲಿ ಬನ್ನಿ ಈ ಯಾದಗಿರಿ ಕೋಟೆಯ ಬಗ್ಗೆ ತಿಳಿಯೋಣ. ಇಲ್ಲಿ ಮೇಲ್ಗಡೆ 3 ಶಾಸನಗಳನ್ನು ನಾವು ಕಾಣಬಹುದು. ಆ ಶಾಸನಗಳಲ್ಲಿ ಕನ್ನಡದ ರೂಪಾಂತರ ಮಾಡಿದಂಥ ಸಂಶೋಧಕರಾದಂಥ ಡಾಕ್ಟರ್ ದೇವರಕೊಂಡ ರೆಡ್ಡಿಯವರು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಕ್ರಿಸ್ತ ಶಕ 1031ರಲ್ಲಿ ಜಗದೇಕ ಮಲ್ಲನು ಇಮ್ಮಡಿ ಜಯಸಿಂಹನ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ಪತ್ನಿ ವಿಜ್ಜಳಾದೇವಿಯ ಪಟ್ಟಣಗಿರಿಯನ್ನು ನೆರವೇರಿಸುತ್ತಾರೆ. ಹಾಗೆಯೇ ಕ್ರಿಸ್ತ ಪಕ್ಕ 1033ರಲ್ಲಿ ಚಕ್ರವರ್ತಿ ಜಗದೇಕ ಮಲ್ಲನು ಏತಗಿರಿಯ ನೆಲೆಸಿಕೊಂಡಿದ್ದು ರಾಜ್ಯಭಾರ ಮಾಡುತ್ತಿದ್ದಾಗ ಆತನ ರಾಣಿ ವಿಜ್ಜಳಾದೇವಿ ಅಗ್ರಹಾರ ತಡಕಲ್ಲಿನಲ್ಲಿರುತ್ತಾಳೆ. ಕ್ರಿಸ್ತ ಶಕ 1033ರಿಂದ 1034ರ ಅವಧಿಯಲ್ಲಿ ಜಯಸಿಂಹ ಕೊಳ್ಳಿಪಾಕೆಯಲ್ಲಿ ಹಾಗೂ ಕ್ರಿಸ್ತ ಶಕ 1041ರಲ್ಲಿ ಪಟ್ಟಣಕೆರೆಯನ್ನು ನೆರವಿನಲ್ಲಿರುತ್ತಾಳೆ. ಚೋಳರು ಪದೇ ಪದೇ ಬನ್ನಿ ಈ ಕಡೆ. ಚೋಳರು ಪದೇ ಪದೇ ತನ್ನ ಪತ್ನಿ ಮಾಡಿಕೊಂಡೆಂದು ಕ್ರಿಸ್ತ ಶಕ 1019ರ ಭೂಮಿ ಶಾಸನ, ಕ್ರಿಸ್ತ ಶಕ 1033 ಭೈರವನಮಕ್ಕಿ ಶಾಸನಗಳಲ್ಲಿ ಸಾಕ್ಷಿಯಾಗಿ ನೀಡುತ್ತದೆ. ಇದು ಒಂದು ಶಾಸನ. ಇನ್ನೊಂದು ಶಾಸನ ಏನೆಂದು ಕೋಟೆಯಲ್ಲಿನ ಗುಡ್ಮಾನಿನಿಯ ಅಂಬೆ ಅಥವಾ ಅಂಬಿಕಾ ಅಥವಾ ಆಂಧ್ರ ಈಗಿನ ಮಾರ್ಪಾಡಾದ ಭುವನೇಶ್ವರಿ ದೇವಿಯ ಗುಡಿಯನ್ನು, ಈ ಗವಿಯನ್ನು ಮೇಲೆ ಗುಡ್ಡದ ಮೇಲೆ ಕೆಳಭಾಗದ ಬೃಹತ್ ಬಂಡೆಯ ಮೇಲೆ ಶಾಸನ ಹೊಂದಿದೆ. ಹಾಗೂ ಈ ದೇವಿಯ ಗುಡಿಯ ಬಲದಿಂದಲೇ ಸ್ವಲ್ಪ ಕೆಳ ಗವಿಯಲ್ಲಿ ತೀರ್ಥಂಕರಾದಂಥ ಯಕ್ಷಯಕ್ಷಿಕರು ಉಬ್ಜ ಶಿಲ್ಪಗಳು ಹಾಗೂ ಈ ಗವಿಯ ಎಡಬದಿಯ ಬೃಹತ್ ಹೆಬ್ಬಂಡೆಯ ಮೇಲೆ ಶಾಸನ ಹೊಂದಿದೆ. ಇವೆರಡು ಶಾಸನಗಳು ಜೈನ ಶಾಸನಗಳೆಂದು ಇಮ್ಮಡಿ ಜಯಸಿಂಹನ ಕಾಲದಾಗಿದ್ದೆ ಎಂದು ಇತಿಹಾಸ ಹೇಳುತ್ತದೆ. ಇನ್ನೊಂದು ಶಾಸನ ಅರ್ಥವನ್ನು ನಾವು ತಿಳಿಯೋಣ, ಬನ್ನಿ. ಆರಂಭದಲ್ಲಿ ಏತಗಿರಿ ಅಥವಾ ಈಗಿನ ಯಾತಗಿರಿ ಪಟ್ಟಣಕೆರೆಯ ಆಂಧ್ರ ಪ್ರದೇಶದ ಹೈದರಾಬಾದ್ ಬಳಿಯಲ್ಲಿರುವ ಪಟ್ಟಣಚೆಲ್ಲೂರು. ಕೆಳಪಾಕಿಗಳಿಂದ ಆಳುತ್ತಿದ್ದ ಕಲ್ಯಾಣ ಚಾಲುಕ್ಯರ ಮುಂದೆ 1ನೇ ಸೋಮೇಶ್ವರ ಕಾಲದಿಂದ ಕಲ್ಯಾಣ ಅಂದರೆ ಈಗಿನ ಬೀದರ್ ಜಿಲ್ಲೆ ಒಂದು ರಾಜಧಾನಿಯಾಗಿ ಮಾಡಿಕೊಂಡು ಚಾಲುಕ್ಯರ ಸರಿಸುಮಾರು 200 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು. ಚೋಳರ ಆಕ್ರಮಣದಿಂದಾಗಿ ವೈಭವದ ರಾಜಧಾನಿಯಾಗಿ ಮಾನಕೇಟವನ್ನು ಧ್ವಂಸ ಮಾಡಿದರು. ಈಗಿನ ಚಾಲುಕ್ಯರು ದೊರೆ 2ನೇ ಜಯಸಿಂಹನು ಏತಗಿರಿ ಅಥವಾ ಯಾತಗಿರಿಗೆ ಬಂದು ನೆಲೆ ನಿಂತು ಏತಗಿರಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು. ಯಾದಗಿರಿ ತಾಲೂಕಿನ ಅಣಪೂರು, ಯಡಗಿ ಮದ್ರಿ ಶಾಸನಗಳಲ್ಲಿ 6ನೇಯ ವಿಕ್ರಮಾದಿತ್ಯನ ಬಿರುದುಗಳನ್ನು ಬಣ್ಣಿಸಲಾಗಿದೆ. ಕ್ರಿಸ್ತ ಶಕ 1115ರಲ್ಲಿ ಇಂಡೋರಿಯನ್ ಶಾಸನ ಕಲ್ಯಾಣ ಚಕ್ರವರ್ತಿ ತ್ರಿಭುವನ ಮಲ್ಲನ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯನ್ನು ಸೂಚಿಸುತ್ತದೆ. ಆತನ ಪಿರಿಯರಸಿ ಚಂದನಾದೇವಿಯ ಮಹಾಮಂಡಳನೇಶನಾದನು ಆದ ಜಗದೇಕ ಮಲ್ಲನ ಇರುವ ಬೆಡಂಗ ಸತ್ಯಾಶ್ರಯವನ್ನು ಹೆಸರಿಸುತ್ತೆಂದು ತಿಳಿದು ಬರುವುದು. ಯಾದಗಿರಿ ಬೆಟ್ಟೆಯ ಕೋಟೆಯ ಮಹಾದ್ವಾರದ ಮೇಲೆ ಇರುವ ಒಂದು ಶಾಸನವನ್ನು ಇದು ಕೋಟೆಯ ಅಗಸಿ ಸಗರದ ಜಗನ್ನಾಥ ಎಂದು ತಿಳಿಸಲಾಗಿದೆ. ಇಲ್ಲೊಂದು ಶಾಸನದ ವಿವರ ನೋಡೋಣ. ಆಕ್ರಮಣದಿಂದಾಗಿ ಏತಗಿರಿ ಅಥವಾ ಯಾದಗಿರಿ, ಪಡ್ಲೆಂಚರು, ಪೊಟ್ಟಣಗೇರಿ, ಕೊಳ್ಳಿಪಾಕೆಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡು ಕಾಲಘಟ್ಟಗಳಲ್ಲಿ ರಾಜ್ಯಭಾರ ಮಾಡುತ್ತಿದ್ದನೆಂದು ತಿಳಿದು ಬರುತ್ತದೆ. ಕ್ರಿಸ್ತ ಶಕ 1077ರಲ್ಲಿ 6ನೇ ವಿಕ್ರಮಾದಿತ್ಯ ತನ್ನ ಸಹೋದರನ 4ನೇ ಜಯಸಿಂಹನ ಬಂಡಾಯವನ್ನು ಗಳಿಸಿ ಏತಗಿರಿಯಲ್ಲಿ ತಲಾಪುರುಷ ಯಾಗ ಮತ್ತು ಹಿರಣ್ಯ ಗರ್ಭ ಯಾಗಗಳನ್ನು ಆಚರಿಸಿದನೆಂದು ಮತ್ತು ಏತಗಿರಿಯ ಉಪರಾಜದನ್ನಾಗಿ ಮಾಡಿಕೊಂಡನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ.
ಎಂಥ ಅದ್ಭುತವಂತ ಶಾಸನಗಳಲ್ಲಿ ವಿವರಣೆಗಳನ್ನು ಕನ್ನಡದಲ್ಲಿ ನೋಡಿದ್ದೇವೆ. ದ ಒರಿಜಿನಲ್ ನೇಮ್ ಆಫ್ ಯಾತಗಿರಿ ಈಸ್ ಯಾತಗಿರಿಸ್. It has written in the hymns and Kalyana Chalukyas, attributing to the inspection to your attack on Cholas Immadi Jayasimha 1015 and 1044, and the king of Chalukyas come to Yatagiri and settled here. This part has 7 international. ಈ ಪ್ರತಿಯೊಂದು ಶಾಸನದ ವಿವರಣೆಯನ್ನು ಕನ್ನಡ ಮತ್ತು ಇಂಗ್ಲಿಷ್ ರೂಪಾಂತರ ಮಾಡಿದಂಥ ಇತಿಹಾಸಕಾರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇನ್ನು ಮುಂದೆ ತಾಯಿಯ ಅಂಬಿಕಾದೇವಿಯ ದರ್ಶನವನ್ನು ಪಡೆಯುತ್ತೇವೆ ಎಂದು ಹೇಳಲಾಗಿದೆ. ಬನ್ನಿ ಮೇಲೆ. ಈ ಥರ ಕಲ್ಲುಗಳನ್ನು ಎತ್ತಿಡ್ಬೇಕಪ್ಪ ಅಂತಂದ್ರೆ ಈಗಿನ ಪೀಳಿಗೆಗಂತೂ ಇಲ್ಲ, ಮುಂದಿನ ಪೀಳಿಗೆಗಂತೂ ಮೊದಲೇ ಇಲ್ಲ. ಅವಾಗೆಲ್ಲ ಹೈನ ಉಂಡು ತುಪ್ಪ ಮೊಸರ ಮಜ್ಜಿಗೆ ಬೆಣ್ಣೆಗಳಿಂದ ಕೂರ್ತಕ್ಕಂಥ ಶಕ್ತಿಯ ಮುಖಾಂತರ ಇಂತಿಂಥ ದೊಡ್ಡ ಕಲ್ಲುಗಳು ಮೇಲಿಟ್ಟು ದೊಡ್ಡ ದೊಡ್ಡ ಕೂಟಗಳನ್ನು ಕಟ್ಟಿದ್ದಾರೆ. ಆಗಿನ ಕಲಾಶಿಲ್ಪಗಳಿಗೆ ನನ್ನದೊಂದು ದೊಡ್ಡ ನಮಸ್ಕಾರ. ಸುಸ್ವಾಗತ. ಯಾತಗಿರಿ ಕೋಟೆ ಪ್ರವಾಸೋದ್ಯಮ ಇಲಾಖೆ ನಿರ್ಮಾಣವೆಂದೇ ಹೇಳಲಾಗಿದೆ. ಕೋಟೆಯ 7 ಪ್ರದೇಶದ ದ್ವಾರಗಳನ್ನು ಏರಿದ ಮೇಲೆ ಏದಗಿರಿಯ ಮೋತಿ ತಲಾಬಿನ್ ಗೋಡೆಗಳ ಅಳವಡಿಸಲಾಗಿರುತ್ತದೆ. ಕ್ರಿಸ್ತಶಕ 1546ರ 1ನೇ ಇಬ್ರಾಹಿಂ ಆದಿಲ್ ಶಾ ಕಾಲಕ್ಕೆ ಸೇರಿದ್ದು, ಬೆಟ್ಟದಲ್ಲಿರುವ ದೇವಿಯ ಗುಡಿಯ ಮುಂಭಾಗದಲ್ಲಿರುವ ತೋಪಿನ ಮೇಲೆ ಉರ್ದು ಮತ್ತು ಪರ್ಷಿಯನ್ ಭಾಷೆಗಳಲ್ಲಾಗಿರಬಹುದೆಂದು ಬಹುಮನಿ ಅಥವಾ ವಿಜಯಪುರ ಆದಿಲ್ ಶಾಹಿಗಳ ಕಾಲವೆಂದು ಊಹಿಸಬಹುದಾಗಿದೆ. ಈ ದೇವಿ ಗುಡಿಯ ಮುಂಭಾಗದಲ್ಲಿ ಮತ್ತೊಂದು ತೋಪಿನ ಬುರುಜಿ ಹೊಂದಿಕೊಂಡಂತೆ ರಾಮ, ಲಕ್ಷ್ಮಣ, ಆಂಜನೇಯ ಉಬ್ಜ ಶಿಲ್ಪ ಪತ್ತೆಯಾಗಿದೆ. ಈ ಶಿಲ್ಪದ ಪಕ್ಕದಲ್ಲಿರುವ 1ನೇ ಚಿಕ್ಕ ಪ್ರದೇಶ ದ್ವಾರದ ಮೇಲೆ ಪುರಾತನ ಶಿಲ್ಪಗಳಿರುವ ಕಂಬವೊಂದು ಪತ್ತೆಯಾಗಿದೆ. ಹಾಗೆಯೇ ಕೋಟೆಯ 7 ಪ್ರದೇಶ ದ್ವಾರದ ನಂತರ ಬರುವ ಡೋಣಿಯ ಪಕ್ಕದಲ್ಲಿರುವ ತೋಪಿನ ಬುರುಜಿಗೆ ಹೊಂದಿಕೊಂಡಿರುವಂತಿರುವ ವೀರಗಲ್ಲು, 2 ಯೋಧರು ಹೋರಾಡುವ ಚಿತ್ರಣವಿರುವುದರಿಂದ ಅಪರೂಪದಂದೇ ಹೇಳಲಾಗುತ್ತದೆ. ಕೈಯಲ್ಲಿ ಕತ್ತಿ ಹಾಗೂ ಚಾಕು ಹಿಡಿದು ಹೋರಾಡುತ್ತಿರುವ ಉಬ್ಜ ಶಿಲ್ಪ ಇದಾಗಿದೆ. ಅದರಂತೆ ಯಾದಗಿರಿ ನಗರಸಭೆ ಹತ್ತಿರದಲ್ಲಿರುವ ಪುರಾತನ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹೊಂದಿ ಇಡಲಾಗಿದೆ. ಶಿಲ್ಪಗಳನ್ನು 5 ವೀರಗಲ್ಲುಗಳು ಮತ್ತು 1 ಆಂಜನೇಯ ಶಿಲ್ಪ ಪತ್ತೆಯಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಇತಿಹಾಸಕಾರರು ಅದನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಇನ್ನು ಮೇಲ್ಗಡೆ ಈ ಕೋಟೆಯಲ್ಲಿ ರಾಮಲಿಂಗೇಶ್ವರ ಎಂಬ ಪುರಾತನ ದೇವಾಲಯ ಇದೆ. ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಯುಂಟು. ಶ್ರೀರಾಮಚಂದ್ರನು 14 ವರ್ಷ ವನವಾಸ ತಿರುಗಾಡುತ್ತಿದ್ದ ಸಂದರ್ಭದಲ್ಲಿ ಅನೇಕ ಪ್ರದೇಶ ಸುತ್ತಾಡುತ್ತಾ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಬಂದು ದಿಕ್ಕಿನ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಗಿರಿವನ ಶ್ರೇಣಿತವಾದ ನಯನ ಮೋಹನರವಾದ ಬೆಟ್ಟದಲ್ಲಿ ಬಂದು ಸೇರಿದನಂತೆ. ಅಲ್ಲಿ ಒಂದು ಬಾಣದಿಂದ ನೆಲಕ್ಕೆ ಹೊಡೆದಾಗ ಭೂಮಿಯಿಂದ ನೀರು ಚಿಮ್ಮುತ್ತೆಂದು ಅದಕ್ಕೆ ಇದು ರಾಮನಗುಡ್ಡ ಎಂಬ ಹೆಸರು ಬಂದಿದೆ ಎಂದು ಶ್ರೀರಾಮಚಂದ್ರನು ಯರಗೋಳದಿಂದ ಯಾತಗಿರಿ ಬೆಟ್ಟಕ್ಕೆ ಬಂದಿದ್ದನೆಂದು ಐತಿಹ್ಯ ಹೇಳುತ್ತದೆ. ಆಮೇಲೆ ಅಲ್ಲಿ ಶ್ರೀರಾಮನ ಬಂದು ಇಲ್ಲಿ ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ ತನ್ನ ಬತ್ತಳಿಕೆಯಲ್ಲಿ ಬಾಣ ತೆಗೆದುಕೊಂಡು ಅಂತಹ ಬಂಡಗಲ್ಲಿಯ ಮೇಲೆ ನೀರು ಬಂದಿದೆ ಎಂದರೆ ಅದಕ್ಕೆ ರಾಮಬಾಯಿ ಎಂದು ಕರೆಯಲಾಗುತ್ತದೆ. ಈ ಪೌರಾಣಿಕ ಹಿನ್ನೆಲೆಯ ಕಥೆಗೆ
ಕೋಟೆಯ ಮೇಲೆ ತೋರುತ್ತಿರುವ ರಾಮಲಕ್ಷ್ಮಣರ ಆಂಜನೇಯ ಉಬ್ಜ ಶಿಲ್ಪಗಳೇ ಸಾಕ್ಷಿಯಾಗಿ ನಿಂತಿದೆ. ನೈಸರ್ಗಿಕವಾಗಿ ಹರಿದು ಬರುವ ನೀರಿನ ಸೆಲೆಗಳಿಂದ ಅಮೃತವಾದ ಡೋಣಿಗಳು, ಬಾವಿಗಳು, ಅಕ್ಕ ತಂಗಿಯರ ಬಾವಿ, 10 ತೋಪುಗಳಿವೆ. ತೋಪುಗಳನ್ನು ಹೊಂದಿಸಿ ಇಡಲಾಗುವುದು ಕಲ್ಲುಗಳ ನೋಡಬಹುದಾಗಿದೆ. ಕೋಟೆಯಲ್ಲಿ ಸುರಂಗ ಮಾರ್ಗದ ಅವಶೇಷಗಳು ಕಾಣಿಸುತ್ತದೆ. ಕೋಟೆಯ ಮೇಲೆ ನಿಂತು ಸುತ್ತಲಿನ ಪ್ರದೇಶವನ್ನು ನೋಡುವುದೇ ಒಂದು ಸೊಬಗು ಎಂದು ಹೇಳಬಹುದು. ಈ ಕೋಟೆಯ ಹೊಂದಿಕೊಂಡಿರುವಂತೆ ದಂಡಗುಂಡ ಬಸವಣ್ಣ ಎಂಬ ದೇವಸ್ಥಾನದ ಗುಹೆ ಇದೆ. ಇಲ್ಲಿ ನಂದಿ ವಿಗ್ರಹ ನಿತ್ಯ ಪೂಜಿಸಲಾಗುತ್ತದೆ. ಈ ಕೋಟೆಯಲ್ಲಿ 7 ಸುತ್ತಿನ ಮಹಾದ್ವಾರಗಳಿದ್ದು 1929ರಿಂದ 1930ರವರೆಗೆ ಇತಿಹಾಸಕಾರರು ಸರ್ವೇಯ ಗುಲಾಂ ಯಜ್ಞೈನಿ ಯಾದಗಿರಿಗೆ ಭೇಟಿ ನೀಡಿ ಕೋಟೆಯ ಪ್ರವೇಶ ದ್ವಾರಗಳ ಬಗ್ಗೆ ವಿಸ್ತೃತ ವಿವರಣೆ ನೀಡಿದ್ದಾರೆ ಎಂದು ಸಂಶೋಧಕ ಡಾಕ್ಟರ್ ಕೆ. ಪೆದ್ದಯ್ಯನವರು ದ ವರ್ಡ್ ಇನ್ ಆಕ್ಚುಲಿ ಆರ್ಕಾಲಜಿ ಆಫ್ ದ ಮೆಡಿವಿನೇಷನ್ ಸುರ್ಪುರ್ ಡೌಬ್ಸ್ ಡಿಫೆನ್ಸ್ ಇನ್ ಸೌತ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೆ ಸ್ನೇಹಿತರ ನೋಡಿ, ಇಲ್ಲಿ ಕೆಳಗಡೆ ಸೂಚನಾ ಫಲಕದಲ್ಲಿ ಕಂಡಿರುತ್ತವಂಥ ಜೈನ ತೀರ್ಥರಾದಂಥ ನೋಡಿ, ಇಲ್ಲಿ ನೋಡಿ ಆಂಜನೇಯ, ಜೈನ ತೀರ್ಥಂಕರು ಮತ್ತು ಪರಮಾತ್ಮನ ವಿಗ್ರಹವನ್ನು ನಾವು ಕಣ್ತುಂಬ ನೋಡೋಣ. ನೋಡಿ, ಅಂಥ ಗೈಯೊಳಗೆ ನಮ್ಮ ಕಲ್ಯಾಣ ಚಾಲುಕ್ಯರ ಒಂದು ಶಿಲ್ಪಕಲೆಯನ್ನು ನೋಡೋಣ. ತುಂಬ ಚೆನ್ನಾಗಿ ಇಲ್ಲಿ ತನಕ ಬಂದಿದ್ದಾನೆಂದರೆ ಜೈನ ತೀರ್ಥಂಕರನ್ನು ಕೈಮುಟ್ಟು ನೋಡೋಣ. ಶಿವಾಯ ನಮಃ. ನೋಡಿ, ಜೈನ ತೀರ್ಥಂಕರ ಅದ್ಭುತವಾದ ಮೂರ್ತಿ ಶಿಲ್ಪಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಮತ್ತೆ ಅಂಬಿಕಾದೇವಿಯ ದೇವಸ್ಥಾನಕ್ಕೆ ಹೋಗೋಣ. ಓಂ ನಮಃ ಶಿವಾಯ. ನೀರಿನ ಸೌಕರ್ಯ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ಲೋಸ್ ಮಾಡಿದ್ದಾರೆ. ನೋಡಿ ಸ್ನೇಹಿತರಲ್ಲಿ ಮೇಲ್ಗಡೆ ಕಾರ್ತಕ್ಕಂಥದ್ದು ಸರಿಸುಮಾರು 1 ಕಿಲೋಮೀಟರ್ ಹೋಗುವಂಥ ಗುಹೆ ಕೂಡ ನಾವು ಕಾಣಬಹುದು. ದೇವಿಯ ದರ್ಶನ ಪಡಿಬೇಕಂದರೆ ದೇವಿಯ ಮಹಾದ್ವಾರವನ್ನು ಮುಚ್ಚಲಾಗಿದೆ. ನೋಡೋಣ. ರಮಣೀಯವಾದಂಥ ಕೋಟೆ ಮತ್ತು ಶ್ರೀ ದೇವಿಯ ದೇವಸ್ಥಾನಗಳನ್ನು ನಾವು ಕಣ್ತುಂಬ ಕಾಣೋಣ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೇವಸ್ಥಾನವನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ನೋಡಿ, ನೋಡಿದ್ರಲ್ಲ ಸ್ನೇಹಿತರೆ, ತಾಯಿಯ ದರ್ಶನ. ಮತ್ತು ಇನ್ನೂ ಮೇಲ್ಗಡೆ ಹೋಗ್ಬೇಕಂದ್ರೆ ದಾರಿ ನನಗೂ ಗೊತ್ತಿಲ್ಲ. ಆ ತೋಪುಗಳಿದಂತೆ ಮತ್ತು ಎಲ್ಲ ಪ್ರತಿಯೊಂದು ಶಾಸನ ಮತ್ತು ಉಬ್ಜ ಶಿಲ್ಪಗಳು ಆದಂತೆ. ಬಟ್ ಏನು ಮಾಡ್ತೀರಾ, ಸಮಯ ಅಭಾವ. ಕೆಳಗಡೆ ನಮ್ಮ ಸ್ನೇಹಿತರು ಕೂಗ್ತಿದ್ದಾರೆ, ಬನ್ನಿ ಹೋಗೋಣ ಅಂತ. ಮತ್ತೊಮ್ಮೆ ದೇವರು ನನಗೆ ಬಿಡು ಕೊಟ್ಟರೆ ಮತ್ತೊಮ್ಮೆ ಬಂದು ಈ ಪ್ರತಿಯೊಂದು ಕೋಟೆ ಮತ್ತು ಕತ್ತಲಗಳನ್ನು ವೀಕ್ಷಿಸ್ತಾ ಹೋಗೋಣ ಅಂತ. ಇಂಥ ನಿಮಗೆ ಪುಟ್ಟ ಇತಿಹಾಸಕಾರ ಸಿದ್ದರಾಜ್ ಬಡಗೇರ್ ಕರ್ಕಿಹಳ್ಳಿ. ಥ್ಯಾಂಕ್ಸ್ ಫಾರ್ ಯು.